ಇನ್ನು ಅಂಜಲಿ ಕೊಂದ ಗಿರೀಶ್ ಅರೆಸ್ಟ್ ಆದರೆ ಸಾಕಾಗಲ್ಲ, ಈ ಮಾತುಗಳು ಕೇಳಿಬರ್ತಾ ಇದೆ. ಈಗ ಆರೋಪಿ ಗಿರೀಶ್ನನ್ನು ಎನ್ಕೌಂಟರ್ ಮಾಡಬೇಕು ಅನ್ನುವಂಥ ಗಂಭೀರ ಆರೋಪಗಳು ಈಗ ಕೇಳಿಬರ್ತಾ ಇದೆ. ಬಹುಶಃ TV9ಗೆ ಈಗ ಅಂಜಲಿ ಸೋದರಿ ಯಶೋಧ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಹಜವಾಗಿ ಒಂದು ಆಕ್ರೋಶ ಇರುತ್ತೆ, ಸಿಟ್ಟಿರುತ್ತೆ, ಹೀಗಾಗಿ ಇಂಥ ಮಾತುಗಳು ಬರೋದು ಸಹಜ. ಆದರೆ ಈ ನೆಲದ ಕಾನೂನಿದೆ, ಅದನ್ನು ಗೌರವಿಸಲೇಬೇಕಾಗತ್ತೆ. ಯಾರೇನೇ ಆದರೂ ಕೂಡ ಈ ಕಾನೂನಿನ ಮೂಲಕ ಏನು ಶಿಕ್ಷೆ ಕೊಡಲಾಗತ್ತೋ ಅದೇ ಶಿಕ್ಷೆಯನ್ನು ಎಲ್ಲರೂ ಕೂಡ ಎದುರು ನೋಡಬೇಕಾಗತ್ತೆ. ನಿರೀಕ್ಷೆ ಮಾಡೋದು ಉತ್ತಮವಾದಂಥ ವಿಚಾರ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಅಂಜಲಿ ಸಹೋದರಿ ಜೊತೆ ಮಾತನಾಡಿದ್ದಾರೆ. ಅಂಜಲಿ ಸಹೋದರಿ ಏನು ಹೇಳ್ತಾರೆ ನೋಡೋಣ. ಅಂಜಲಿ ಹಂತಕ ವಿಶ್ವ ಅಲಿಯಾಸ್ ಗಿರೀಶ್ ಈಗ ಪೊಲೀಸರು ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ವಿಶ್ವನನ್ನು ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಈಗ ನಮ್ಮ ಜೊತೆಗೆ ಮಾತಾಡೋಕ್ಕೆ ಅಂಜಲಿ ಸಹೋದರಿ ಯಶೋಧ ಅವರಿದ್ದಾರೆ. ಅಮ್ಮ, ಈಗ ನಿಮ್ಮ ಅಕ್ಕನ ಕೊಲೆ ಏನು ಮಾಡಿದಾನ, ಅವನನ್ನು ಅರೆಸ್ಟ್ ಮಾಡಿದಾರ, ಏನು ಹೇಳ್ತೀರಿ ನೀವೀಗ? ಅರೆಸ್ಟ್ ಮಾಡಿದ್ರೆ ಸಾಕಾಗಲ್ರಿ ಸರ್. ನಾವು ಇವ್ರಿಗೆ ಕೇಳ್ಕೋದು ಒಂದರಿ, ನಮ್ಮ ಅಕ್ಕನ ಸಾವಿಗೆ ನ್ಯಾಯ ಸಿಗ್ಬೇಕ್ರಿ. ನ್ಯಾಯ ಸಿಗಕ್ಕಂದ್ರೆ ಅವ್ನಿಗೆ ಎನ್ಕೌಂಟ್ರಾರ ಒಂದು ಮಾಡ್ಬೇಕ್ರಿ, ಗಲ್ ಶಿಕ್ಷೆ ಕೊಡ್ಬೇಕ್ರಿ. ಯಾರ್ರಾಗ ಒಂದು ಮಾಡಿದ್ರೆ ನಮಗೂ ನೆಮ್ಮದಿ ರೀ, ನಮ್ಮ ಅಕ್ಕನ ಆತ್ಮಕ್ಕೂ ನೆಮ್ಮದಿ ಇರ್ತೈತ್ರಿ. ಇಷ್ಟ ಮಾಡನ್ರಿ ಸಾಕು. ಮತ್ತೆ ಅವ್ರ ಮನೆ ಕೊಡಬೇಕು. ನಾರಾಯಣ ಬಾಲರಾಜು ನರ್ಸರಿ ಕೃಷಿ ಮಾಡಿ ತಿಂಗಳಿಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಬೇಡ ರೊಕ್ಕ ಬೇಡ್ರಿ, ರೂಪಾಯಿ ಬೇಡ, ಏನು ಬೇಡ್ರಿ. ನಾವು ಬಿದ್ದಿ ಬಿದ್ದರ ದುಡ್ಕೊಂಡು ತಿಂತೇವ್ರಿ. ನಮ್ಮ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಕ್ಕ್ರಿ ಸಾಕು. ಈಗ ನೀವು ಹೇಳಿದ್ರಿ ನಮ್ಮ ಕಡೆ ಕೊಡ ಅಂಥೇಳಿ, ಏನು ಮಾಡ್ತೀರಿ ನೀವಂತ? ಏನು ಮಾಡ್ತೀರಿ? ನಮ್ಮ ಅಕ್ಕನ ಹೆಂಗೆ ಕೊಂದಾನ್ರಿ ಅವ, ಒಳಗೆ ಕರ್ಕೊಂಡೋಗಿ ಇಲ್ಲಿಂದ ಹೆಂಗೆ ಕರ್ಕೊಂಡ ನಾನು ಹಿಂದೆ ಮುರ್ಕಿಲೆ ಹಂಗೆ ಚಾಕುಲೆ ಚುಚ್ಚಿ ಕೊಲ್ಬೇಕ್ರಿ ಅವ್ನ. ಹಂಗೆ ಕೊಲ್ತೇನೆ ರೀ. ಅವ್ರಿಗಾಗಲಿ ನನ್ನ ಕೈಯಾಗ ಕೊಡ್ರಿ, ನಾ ಜೈಲಿಗೆ ಹೋದ್ರೂ ಪರವಾಗಿಲ್ಲ. ಎಷ್ಟು ನನಗೂ ಕೊಲೆ ಮಾಡ್ತಾರೆ ಅವ್ರು. ನಮ್ಮ ಅಕ್ಕಗೆ ನಾ ಅವ್ನಿಗೆ ಕೊಲೆ ಮಾಡಿರ್ತೀನಿ, ನನಗೂ ಎನ್ಕೌಂಟ್ರ್ ಮಾಡ್ತೇನೆ ಅಂತಾರೆ ಎಲ್ಲರೂ. ನಮ್ಗೆ ಆಗಲ್ರಿ. ಅವ್ನು ನಮ್ಮ ಅಕ್ಕನ ಹೆಂಗೆ ಕೊಂದಾನ ಹಂಗೆ ಕೊಲ್ಲಕ್ರಿ. ಯಾವ ಚಾಕುಲಿಂದ ಕೊಂದಾನ ಅದ ಚಾಕುಲಿಂದ ಕೊಲ್ಲಕ್ಕೆ ನಾನು. ಈಗ ಅರೆಸ್ಟ್ ಮಾಡಿನಲ್ಲ, ಶಿಕ್ಷೆ ಆಗುತ್ತಾ ಅವನಿಗೆ? ಶಿಕ್ಷೆ ಕೊಡ್ತಾರಂತ ನನಗೆ ಅನ್ಸವಲ್ರಿ. ಅವ್ರ ಮೊನ್ನೆ ಪೊಲೀಸರು ಏನಂದ್ರೆ ನನಗೆ ನಮ್ಮ ಅಕ್ಕಗೆ ಹೆಂಗೆ ಕೊಂದಾನ್ರಿ ಹಂಗೆ ಕೊಲ್ರಿ, ಅವ್ನಿಗೂ ಎನ್ಕೌಂಟ್ರ್ ಮಾಡಿ ಅಂತಂದ್ರೆ ಪೊಲೀಸರು ಏನಂದ್ರೆ ಹಂಗೆ ಮಾಡಕ್ಕೆ ಬರಲ್ಲಮ್ಮ, ಜೈಲ್ನಾಗ ನರಳಿ ಸಾಯ್ಬೇಕು. ಎಷ್ಟು ದಿನ ನರಳಿ ಸಾಯ್ತಾನ. ಈಗ ಅವ್ನು ಹಿಂದಿದ್ದವ್ರ ಬಂದು ಬೇಲ್ ಕೊಟ್ಟು ಬಿಡ್ಸ್ಕೊಂಡು ಹೋಗ್ತಾರಿಲ್ರಿ, ಅಷ್ಟಾರ ಮಾಡ್ತಾರಿಲ್ಲ. ಅವ್ನು ನಮ್ಮ ಅಕ್ಕನ ಹೆಂಗೆ ಕೊಂದಾನ ಹಂಗೆ ಕೊಲ್ರಿ, ಅಷ್ಟೇ ಸಾಕು, ಮತ್ತೇನು ಬೇಡ್ರಿ. ಈಗ ನಿನ್ನೆ ಟ್ರೈನ್ನಾಗ ಅರೆಸ್ಟ್ ಆಗ್ಯಾನಂತ, ಅಲ್ಲೂ ಕೂಡ ಒಬ್ಬ ಮಹಿಳೆಗೆ ಆತ ಕಾಡಿಸಿದ, ಕಿರಿಕ್ ಮಾಡ್ಕೊಂಡ. ಈ 3ನೇ ಮಹಿಳೆ ಆದ್ಲಿ, ಅಕ್ಕಿಗೂ ಕಿರಿಕ್ ಮಾಡ್ಕೊಂಡ. ಮತ್ತು ಇನ್ನು ಮುಂದೆ ಹಂಗೆ ಮಾಡ್ಕೊಂಡು ನಮ್ಮ ಅಕ್ಕಗೆ ಆದಂಗೆ ಯಾರಿಗೂ ಆಗ್ಬಾರ್ದು. ನಾವು ಇದಕ್ಕೆ ಹೇಳ್ತೇವೆ ರೀ, ನಮ್ಮ ಅಕ್ಕಗೆ ಆದಂಗೆ ಯಾರಿಗೂ ಆಗ್ಬಾರ್ದು. ಮುಂದೆ ಇನ್ನೂ ಹೆಣ್ಮಕ್ಳು ನಾವು ಮುಂದೆ ಓದೋರು ಹೊರಗೆ ಹೋಗೋರಿ, ನಮಗೂ ಅದೇ ರೀತಿ ಆದ್ರೆ ಏನು ಮಾಡ್ತೀರಿ? ಈಗ ನಿಮ್ಮ ಅಕ್ಕ ಆತನ ಲವ್ ಮಾಡ್ತಿದ್ಲು ಅಂತ ಪೊಲೀಸರ ಮುಂದೆ ಹೇಳಿದಾನಂತ, ನಿಜಾನ ಅದು? ನಮ್ಮ ಅಕ್ಕ ಅವ್ನು ಲವ್ ಮಾಡಿ, ಅವ ಪರಿಚಯನ ಇಲ್ರಿ, ಕ್ಲಾಸ್ಮೇಟ್ ಅಷ್ಟೇ ರೀ. ಅವ್ರು ಪರಿಚಯ ಇಲ್ಲ, ಅವಾಗೆಲ್ಲ ಸಿಕ್ಕಾಗ ಅಷ್ಟೇ ಮಾತಾಡ್ಸಿದ್ದ ಅಷ್ಟೇ ರೀ. ಅವ್ರು ಪರಿಚಯನ ಇಲ್ಲ, ನಮ್ಮ ಮನೆಗೂ ಬಂದಿಲ್ಲ ರೀ. ಅವ ಹೇಳ್ಬೇಕಾದ್ರೆ ನಮ್ಮ ಅಕ್ಕ ಹೇಳ್ತಿದ್ಲ, ಅವ ನಂಗೆ ಪರಿಚಯ ಅದಾನಂತ ಹೇಳ್ತಿದ್ಲ, ನಮ್ಮ ಮುಂದೆ ಹೇಳಿಲ್ರಿ. ಈಗ ನೇಹಾ ಕೊಲೆ ಆದಂಗೆ ಕೊಲೆ ಮಾಡ್ತಾನಿದ್ದ. ಈಗ ನೇಹಾ ಕೊಲೆ ಆರೋಪಿಯನ್ನು ಅರೆಸ್ಟ್ ಮಾಡ್ಯಾರ, ಅವನು ಜೈಲಿಗೆ ಅದಾನ. ಈಗ ಇವ ಬಿದ್ದು ತಲೆಗೆ ಗಾಯ ಮಾಡ್ಕೊಂಡಿದ್ದಾನ, ಇವನು ಈಗ ಜೈಲಿಗೆ ಹೋಗ್ತಾನೆ. ಬಟ್ ಆತ್ಮಕ್ಕೆ ಶಾಂತಿ ಸಿಗಬೇಕಲ್ಲ ನಿಮ್ಮ ಅಕ್ಕನ ಆತ್ಮಕ್ಕೆ. ನಾವು ಇಬ್ರು ಅಕ್ಕದವ್ರು ಸತ್ತಾರ್ರಿ, ಒಬ್ರಲ್ಲ ಇಬ್ರು ಅಕ್ಕದವ್ರಿ. ನೇಹಾ ಅಕ್ಕನು ನಮ್ಮ ಅಕ್ಕನ ಸ್ವಂತ ಅಕ್ಕ ಇದ್ದಂಗೆ ರೀ. ಅವ್ರಿಬ್ರು ಸಾವಿಗೂ ನ್ಯಾಯ ಸಿಗ್ಬೇಕಂದ್ರೆ ಇವ್ರಿಬ್ರು ಕೊಲ್ಲಬೇಕ್ರಿ. ಅವ್ರು ಕೊಲ್ಬೇಕು. ಸಣ್ಣಮ್ಮನ ಸರ್ಕಲ್ದಾಗ ನಿಂತರ ಕೊಲ್ಬೇಕು, ನಮ್ಮ ಮನೆ ಮುಂದಾರ ಎನ್ಕೌಂಟ್ರ್ ಮಾಡಿ ಕೊಲ್ಬೇಕ್ರಿ. ಇಷ್ಟ್ರಾಗ ಮಾಡನ್ರಿ ಅಷ್ಟೇ ಸಾಕು. ಇದಿಷ್ಟು ಅಂಜಲಿ ಸಹೋದರಿ ಯಶೋಧ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವಾಜ್ ಜೊತೆ ಶಿವಕುಮಾರ್, TV9 ಹುಬ್ಳಿ.